प्रवर्तते उत्तिष्ठ नरशार्दूल कर्तव्यं दैवमान्हिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज ताಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ತಾಯಿ ಕರುಣಾಮಯಿ ನೆನೆಯುವ ಹೃದಯದಿ ನೆನೆಸಿದೆ ಏಕೆ ರೈತರ ಮನದಲ್ಲಿ ಮಹದಾಸೆ ಏಕೆ ನೆನೆಯುವ ಹೃದಯದಿ ನೆನೆಸಿದೆ ಏಕೆ ಹೇಳು ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಹೇಳು ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ಭುವದಲ್ಲಿ ಅವತರಿಸಿ ದೀನಳ ಉದ್ಧರಿಸು ತಾಯಿ ಶಾರದಾಂಬೆ ನಿನ್ನ ಶ್ರೀರಕ್ಷೆಯು ಸದಾ ಪುಸ್ತಕದ ಸುರುಳಿಯಾಗಿ ಈ ಮಾನವನ ಜೀವಿಯ ಮೆದುಳಿನಲ್ಲಿ ಅರುಣೋದಯ ಬೀರ್ತಾ ಇದೆ ತಾಯಿ ತಾಯಿ ನಿನ್ನಂಥ ಸರಸ್ವತಿಯ ದೇವಿಯ ಮಹಿಮೆ ಎಂಥದ್ದು ಅಂತ ಈ ಮಾನವ ಜೀವಿ ಲೆಕ್ಕ ಹಾಕಿ ನೋಡಿದಾಗ ಆ ಪರಿಧ್ಯಾನ ಈ ಮಾನವನಿಗೆ ಅಂದಾಗ ಆಗುತ್ತೆ ತಾಯಿ ತಾಯಿ ಈ ಭವದ ಭುವಿಯ ಬಣ್ಣಗಳಲ್ಲಿ ಬನ್ನಂತ ನೀನು ಮಹಾಮಾತೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ತಾಯಿ ನಿನಗೆ ನನ್ನ ಅನಂತ ವಂದನೆಗಳು ತಾಯಿ ಸದಾ ಯಾವಾಗಲೂ ಈ ನನ್ನ ಸಂಸಾರ ಆನಂದದ ಸಾಗರವಾಗಿ ತೆಲೆದಾಡಬೇಕು ಅನ್ನೋದೇ ನನ್ನ ಆಸೆ ಯಾವಾಗಲೂ ನಾನು ನನ್ನ ಗಂಡ ನನ್ನ ಮನೆತನ ನೆಮ್ಮದಿಯಿಂದ ಬಾಳ್ಬೇಕು ಅಂತ ಹಾರೈಸುವಂತ ನಿನ್ನಲ್ಲಿ ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ
ಧರ್ಮ ಪತ್ನಿಯವರ ಪೂಜೆ ಬಹಳ ವಿಶೇಷವಾಗಿ ನಡೆದಂತೆ ಕಾಣುತ್ತಿದೆ. ಮತ್ತೆ ಏನಾದರೂ ಆ ಬೀರ್ಲಿಂಗೇಶ್ವರಲ್ಲಿ ವಿಶೇಷ ಬೇಡಿಕೆ ಏನಾದರೂ ಇದೆ? ರೀ ಬನ್ರಿ, ನಿಮ್ಮ ಮಾತು ಸತ್ಯವಾಗಿ ಇದೆ. ನಾನು ಕೂಡ ವಿಶೇಷವಾಗಿ ಆ ದೇವಿ ಹತ್ರ ಬೇಡ್ಕೊಳ್ತಾ ಇದ್ದೆ. ಏನೇನು ಬೇಡಿಕೊಂಡೆ ವಿದ್ಯಾ? ನಾನೊಬ್ಳು ಸಬ್ ಇನ್ಸ್ಪೆಕ್ಟರ್ ಪೊಲೀಸನ ಹೆಂಡತಿ. ನಾನು ಅವರ ಮಾತನ್ನು ಮೀರದೆ ಬಾಳಿ ಬದುಕ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಗಂಡ ಕಾಕಿ ಬಟ್ಟೆ ತೊಟ್ಟು ಕಾನೂನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂದ ಮೇಲೆ ಕಾನೂನಿಗೆ ಅನ್ಯಾಯ ಮಾಡದೆ ಲಂಚ ದಾಸಿಗಾಗಿ ಕೈ ಚಾಚದೆ ಅವರು ಯಾವಾಗಲೂ ಉನ್ನತ ಅಧಿಕಾರಿಯಾಗಿರ್ಬೇಕು ಅಂತ ಆ ತಾಯಿ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ವೆರಿ ಗುಡ್ ವಿದ್ಯಾ. ಮುಖ್ಯವಾದ ವಿಷಯವನ್ನೇ ಮನೆ ಬಿಚ್ಚಿ ಒರೆಸ್ಬಿಟ್ಟೆ ಈ ನಿನ್ನ ಪತಿ ದೇವರ ಮುಂದೆ. ನೋಡ ವಿದ್ಯಾ, ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಟುಕೋ. ಲಂಚದಾಸೆಗಾಗಿ ಮಾನವೀಯತೆಯನ್ನು ಕಳೆದುಕೊಳ್ಳುವಂತ ಈ ನಮ್ಮನ ಈ ಇನ್ಸ್ಪೆಕ್ಟರ್ ಅನಂತರ ಲೈಫಿನಲ್ಲೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತ್ರಿ, ನನ್ನ ಗಂಡ ಲಂಚಕ್ಕಾಗಿ ಯಾರ ಹತ್ರ ಕೈ ಚಾಚೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ನಿಮ್ಮ ಹಾಗೆ ಉಳಿದ ಅಧಿಕಾರಿಗಳು ಇರ್ಬೇಕಲ್ವೇ? ಅದು ಅವರವರ ಧರ್ಮ. ಈ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೇ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ರು ಒಂದು ಕೆಟ್ಟ ಹೆಸರು ಇದ್ದೇ ಇದೆ. ಅದಕ್ಕೆ ನಾವು ಹೋಗೊಟ್ಟರೆ ನಮ್ಮ ಕರ್ತವ್ಯಕ್ಕೆ ಕಳಂಕ ಬಂದಂತಾಗುತ್ತದೆ. ಒಟ್ಟಾರೆ ನನ್ನ ಕರ್ತವ್ಯದಲ್ಲಿ ಲಂಚಕೋರರಿಗೆ ಕೊಂಚವೂ ಕೂಡ ಅಂತೂ ಹಣಕ್ಕಿಂತ ನಿಮ್ಮ ಕರ್ತವ್ಯವೇ ಮುಖ್ಯ ಅನ್ನಿ. ಹೋಗ್ಲಿ ಬಿಡಿ ಅದೆಲ್ಲ. ಇವತ್ತು ಊರಿಂದ ಯಾರು ಬರ್ತಾರೆ ಅಂತ ನಿಮ್ಗೆ ಗೊತ್ತು ತಾನೇ? ಗೊತ್ತಿದೆ ವಿದ್ಯಾ. ಯಾರು? ಊರಿನಿಂದ ನಿನ್ನ ಅಣ್ಣನಾದ ಶಾಂತೇಶನು ಪ್ರವಾಸ ಮುಗಿಸಿಕೊಂಡು ಮರಳಿ ಬರುತ್ತಿದ್ದಾರೆ. ನಿಮ್ಮಣ್ಣ ಬರೋದೊಳಗಾಗಿ ಆಡು ಒಂದು ಪ್ರೇಮ ಗೀತೆ. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಬಲು ರಸಿಕರು ಅಂತ ನನಗೆ ಗೊತ್ತು, ಆದ್ರೆ ಇಷ್ಟೊಂದು ರಸಿಕರು ಅಂತ ನನಗೆ ಗೊತ್ತಿರಲಿಲ್ಲ. ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗಲಿ. ನಿನ್ನ ಸ್ನೇಹ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಪ್ರೇಮ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಹರಡಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮಗವು ಚಂದ್ರನ ಕಂದ ಮೇಲಿಲೆಯಂತೆ ನಿನ್ನ ನಗುವು
ನನ್ನ ಇನ್ನೂ ಏಕೆ ಬರಲಿಲ್ಲ? ಶಾಂತೇಶಪ್ಪನವರು ಪ್ರವಾಸ ಮುಗಿಸ್ಕೊಂಡು ಬಂದಾರೆ ಸುರಕ್ಷಿತವಾಗಿ. ಹಲೋ ಹೌ ಆರ್ ಯು? ಆರಾಮ್. ಅಣ್ಣ ಏನಣ್ಣ ನೀನು ಪ್ರವಾಸ ಚೆನ್ನಾಗಿತ್ತು ತಾನೇ? ಹಾ ಶಾಂತೇಶ, ಮೊದಲ ವೇಳೆಗೆ ಸಮಾಧಾನ ಹೇಳಪ್ಪ. ನೀನು ಪ್ರವಾಸಕ್ಕೆ ಹೋದಾಗಿಂದ ಪ್ರತಿನಿತ್ಯ ನಿನ್ನನ್ನೇ ಜ್ಞಾಪಿಸ್ಕೊಳ್ತಾ ಇದ್ಲು ನಿನ್ನ ಮುದ್ದು ತಂಗಿ. ಈ ನನ್ನ ತಂಗಿಯ ಮನಸ್ಸು ಅಷ್ಟು ಸೂಕ್ಷ್ಮ ಅನಂತ್. ಇಂಥ ತಂಗಿಗೆ ನಿನ್ನಂಥ ಸದ್ಗುಣವುಳ್ಳ ಪತಿ ಸಿಕ್ಕಿದ್ದು ಅದು ನನ್ನ ತಂಗಿಯ ಪೂರ್ವ ಜನ್ಮದ ಪುಣ್ಯವೇ ಸರಿ. ಮುತ್ತಿನಂತ ಮಾತು ಹೇಳಿದ್ರಿ ನೋಡ್ರಿ ಶಾಂತೇಶಪ್ಪನಾರ. ನಮ್ಮ ಅನಂತಪ್ಪನವರು ಮತ್ತು ವಿದ್ಯಾವತಿಯವರು ಇವರಿಬ್ರು ಸಾಕ್ಷಾತ್ ದೇವ್ರಿದ್ದಾಗ್ರಿ. ಪ್ರತಿಯೊಂದು ದೇವರಿಗೆ ಒಬ್ಬ ಪೂಜಾರಿ ಇದ್ದಾಗೆ ನೀನು ಕೂಡ ಇವರ ಸೇವೆಯಲ್ಲಿ ಇದ್ದೀಯಲ್ಲ ಪಂಪಪತಿ, ನಿನ್ನನ್ನು ಮೆಚ್ಚಬೇಕಾದುದೇ. ಅಪ್ಪರ, ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ಕಳೆದುಕೊಂಡು ಪರದೇಶಿ 10 ವರ್ಷದ ಬಾಲಕನಿರುವಾಗ ನಾ ಇವ್ರ ಮನ್ಯಾಗ ದುಡ್ಕೊಂತ ಬಂದಿನ್ರಿ. ಆದ್ರೆ ಅವರು ನನ್ನ ತಮ್ಮ ಸ್ವಂತ ಮಗನ ಹಂಗೆ ನೋಡ್ಕೊಂಡ ಬಂದಾರ. ನಾನು ಕೂಡ ಅವರನ್ನ ಸ್ವಂತ ತಂದೆ ತಾಯಿ ಸಮ ಕಾಣ್ತೀನ್ರಿ ಅಪ್ಪ. ಅಂತೂ ಆ ಶ್ರೀರಾಮಚಂದ್ರನಿಗೆ ಆಂಜನೇಯ ಇದ್ದಂತೆ ಈ ಕಲಿಯುಗದ ಶ್ರೀರಾಮಚಂದ್ರನಿಗೆ ನೀನು ಆಂಜನೇಯ ಇದ್ದಂತೆ ಕಾಣುತ್ತೆ. ರೀ ಏನ್ರಿ ನೀವು ಬಂದ ತಕ್ಷಣ ಅಣ್ಣನ ಜೊತೆ ಮಾತಾಡ್ತಾ ಕಾಲ ವ್ಯರ್ಥ ಮಾಡ್ತಾ ಇದ್ದೀರಾ? ಅಣ್ಣ ನೀನು ಕುಳಿತ್ಕೋ, ನಾ ಒಳಗಡೆ ಹೋಗಿ ಕಾಫಿ ತರ್ತೇನೆ. ನೀವು ಸ್ವಲ್ಪ ಹೇಳ್ರಿ, ಎಲ್ಲಾ ಕೆಲಸ ನೀವೇ ಮಾಡಿದ್ರ ನನ್ನ ಅವಶ್ಯಕತೆ ಯಾಕೆ ಬೇಕ್ರಿ? ಇಲ್ಲೇ ಸ್ವಲ್ಪ ಇರಿ, ಕಣ್ಣು ಮುಚ್ಚಿ ಕಣ್ಣು ತೆಗಿರೊಳಗ ಬಿಸಿ ಬಿಸಿ ಕಾಫಿ ತರ್ತೀನಿ ಕುಡೀರಿ ಅಂತ. ಅಣ್ಣ ಸುಸ್ತಾಗಿ ಬಂದಿದ್ದಾನೆ. ಕಾಫಿ ಎಷ್ಟಿಗೆ ಸಕ್ರೆ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ ಕಾಫಿಗೆ. ಆಯ್ತಾ ಮತ್ತೆ? ಹಾ ನೋಡು ಶಾಂತೇಶ, ಇವನೊಬ್ಬ ವಿಚಿತ್ರ ವ್ಯಕ್ತಿ. ಕೆಲಸವೆಂದರೆ ಪಂಚಪ್ರಾಣ. ಆ ಇರಲಿ, ನೀನು ಪತ್ರಿಕೋದ್ಯಮದ ಹೊಸ ವಿಷಯವನ್ನು ತಿಳಿಯಲು ಪ್ರವಾಸ ಮಾಡಿದ್ದಾಯ್ತು. ನಿಮ್ಮ ಪತ್ರಿಕೆಯ ಮೂಲ ಉದ್ದೇಶವೇನು ಶಾಂತೇಶ? ಮುಖ್ಯವಾದ ವಿಷಯನೇ ಚರ್ಚಿಸಲಾಗಿದೆ ಅನಂತ್. ನಮ್ಮ ದಿನಪತ್ರಿಕೆಯ ಮೂಲ ಉದ್ದೇಶವಿಷ್ಟೇ, ಈ ಸಮಾಜ ಮತ್ತು ಸರ್ಕಾರವನ್ನು ಎಚ್ಚರಗೊಳಿಸಬೇಕು. ಪ್ರಜೆಗಳ ಹಿತಾಸಕ್ತಿಯನ್ನು ಮಂತ್ರಿಗಳು ಅರ್ತಿಲ್ಲ, ಮಂತ್ರಿಗಳ ಹಿತಾಸಕ್ತಿಯನ್ನು ಪ್ರಜೆಗಳು ಅರ್ತಿಲ್ಲ. ಸಮಾಜ, ಸರ್ಕಾರ, ಮಂತ್ರಿ, ಪ್ರಜೆ ನೀವು ನಾಲ್ಕು ಒಂದಕ್ಕೊಂದು ನಿಕಟ ಸಂಬಂಧವನ್ನು ಹೊಂದಿದ್ದರೂ ಕೂಡ ಒಂದಕ್ಕೊಂದು ಹೋಲದ ಮಾತು, ಬರೀ ಕನಸಿನ ಮಾತು. ಇಂಥ ಹೀನ ದೃಶ್ಯವನ್ನು ಕಂಡು ಕಣ್ಮುಚ್ಚಿಕೊಂಡು ಕುಳಿತಿದೆ ಈ ನಮ್ಮ ಕುರುಡು ಸಮಾಜ. ಈ ನಮ್ಮ ದೇಶದಲ್ಲಿ ಇಂಥ ಕುಲಘಾತುಗಳ ನಿರ್ವಂಶ ಮಾಡುವುದಕ್ಕಾಗಿ ನನ್ನ ಪತ್ರಿಕೆಯ ಪ್ರತಿನಿಧಿಗಳು ಹಗಲಿರಳೆಂದು ಶ್ರಮಿಸಿ ತಮ್ಮ ಗುರಿಯನ್ನು ಮುಟ್ಟುವ ಹೆಗ್ಗುರಿಯಲ್ಲಿದೆ. ಇನ್ಸ್ಪೆಕ್ಟರ್, ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಕಾನೂನು ಏನ್ ಹೇಳ್ತಾ ಇದೆ ಇನ್ಸ್ಪೆಕ್ಟರ್? ಶಾಂತೇಶ, ನೀನು ತಿಳಿದುಕೊಂಡಿರುವ ಹಾಗೆ
ಕಾನೂನು ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿಲ್ಲ. ನಾನೊಬ್ಬ ಪೊಲೀಸ್ ಅಧಿಕಾರಿ ನಿಜ, ಆದರೆ ನ್ಯಾಯ ನೀತಿ ಧರ್ಮಕ್ಕೆ ಮಾತ್ರ ತಲೆಬಾಗುತ್ತೇನೆ. ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ, ಲಂಚಕೋರ ತಂಡಕ್ಕೆ ನಾನಾವಾಗಲೂ ಸಿಂಹ ಸ್ವಪ್ನವಾಗುತ್ತೆ. ಒಂದೇ ಒಟ್ಟಾರೆ ಹೇಳಬೇಕೆಂದರೆ ನನ್ನ ಪ್ರಾಣಕ್ಕಿಂತಲೂ ನನಗೆ ಸ್ಥಾನ ಮುಖ್ಯ. ಒಟ್ಟಾರೆ ಹೇಳಬೇಕೆಂದ್ರೆ ನನ್ನಂತ ಎಷ್ಟೋ ಪೊಲೀಸ್ ಅಧಿಕಾರಿಗಳು ದುಷ್ಟ ವ್ಯಕ್ತಿಗಳ ಕೈವಾಡಕ್ಕೆ ಸಿಲುಕಿ ಲಂಚ ಎಂಬ ಅಂಕುಶಕ್ಕೆ ವಂಚಿತರಾಗಿ ಬಿಟ್ಟಿದ್ದಾರೆ. ಆದರೆ ನಾನೆಂದಿಗೂ ಲಂಚದ ಗುಲಾಮನಾಗುವನಲ್ಲ. ಕೊನೆಗೆ ತನಗೆ ಅರ್ಥವಾಗಬೇಕು, ಆ ಲಂಚವೆಂಬ ಲಕ್ಷ್ಮಿಗೆ ಲಂಚಕ್ಕೂ ನಾಚಿಕೆ ಬಂತು ಎಂದು. ವೆರಿ ಗುಡ್ ಇನ್ಸ್ಪೆಕ್ಟರ್, ವೆರಿ ಗುಡ್. ಈ ನಮ್ಮ ದೇಶದಲ್ಲಿ ನಿಮ್ಮಂತ ಅಧಿಕಾರಿಗಳು ಸಿಗುವುದು ತುಂಬಾ ವಿರಳ. ಯಾಕೆಂದರೆ ಈ ನಮ್ಮ ದೇಶದಲ್ಲಿ ದಿನ ಬೆಳಗಾದರೆ ಕರೆದುಕೊಂಡು ಕುಂತಿದೆ. ನೋಡು, ದಿನ ಬೆಳಗಾದರೆ ಪ್ರತಿಯೊಂದು ವಿಷಯಕ್ಕೂ ಲಂಚ. ಮುನ್ಸಿಪಾಲಿಟಿಯಲ್ಲಿ ನೀರು ಬಿಡಬೇಕಾದ್ರೆ ಲಂಚ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಒಬ್ಬ ಬಡವನಿಗೆ ಆಶ್ರಯ ಮನೆ ಯೋಜನೆ ಹಾಕಬೇಕಂದ್ರೆ ಲಂಚ, ಒಬ್ಬ ವೃದ್ಧನಿಗೆ ವೃದ್ಧಾಪ್ಯ ವೇತನ ಮಾಡಿಸಬೇಕಾದ್ರೆ ಲಂಚ, ಒಬ್ಬ ರೈತನಿಗೆ ಕರೆಂಟ್ ಕೊಡಬೇಕಾದ್ರೆ ಲಂಚ, ಕೊಟ್ಟಿರುವ ಕರೆಂಟ್ ಅನ್ನು ತೆಗೆದ ಇರುವುದಕ್ಕೆ ಲಂಚ, ಒಬ್ಬ ರೈತನಿಗೆ ಸಾಲ ಕೊಡುವುದಕ್ಕೆ ಲಂಚ, ಸಾಲವನ್ನು ಅವನ ಮರಳಿ ತೀರಿಸಿದ ಇದ್ದಾಗ ಅವನ ಮನೆಯ ಹೊಲ ಎಲ್ಲವನ್ನು ಉಳಿಸಿಕೊಳ್ಳುವುದಕ್ಕೆ ಲಂಚ, ಆಸ್ಪತ್ರೆಯಲ್ಲಿ ಬೆಡ್ಡಿಗೆ ಲಂಚ, ಬ್ರೆಡ್ಡಿಗೆ ಲಂಚ, ಹುಟ್ಟಿದರೆ ಬರ್ತ್ ಸರ್ಟಿಫಿಕೇಟ್ಗೆ ಲಂಚ, ಸತ್ತರೆ ಡೆತ್ ಸರ್ಟಿಫಿಕೇಟ್ಗೆ ಲಂಚ. ಹೀಗೆ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಲಂಚ ಲಂಚ ಲಂಚ. ಆದರೆ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ತಾವು ದೊಡ್ಡ ಕಾಕಿ ಬಟ್ಟಿಗೆ ಕಣ್ಣು ಕೊಟ್ಟು ಮುನ್ನಡೆದರೆ ಈ ನಮ್ಮ ಸಮಾಜದಲ್ಲಿ ಅನ್ಯಾಯವನ್ನು ತಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇನ್ಸ್ಪೆಕ್ಟರ್, ಯಾವ ಸಂದೇಹವೂ ಇಲ್ಲ. ಅಂತೂ ಈ ನಿಮ್ಮ ವಿಷಯ ನಾಳೆ ನನ್ನ ದಿನಪತ್ರಿಕೆಯಲ್ಲಿ ಮುಖ್ಯ ಅಂಕಣದಲ್ಲಿ ಮೂಡಿ ಬರಲಿ ಬಂತು ಎಂದು ಗೊತ್ತಿರಂತ ಶಬ್ದ ಹೇಳಿದ್ರಿ ನೋಡ್ರಿ ಸಾಹೇಬ್ರ. ಮನುಷ್ಯರಿಗಂತೂ ಈಗಿನ ಕಾಲದಾಗ ನಾಚಿಕೆ ಅನ್ನೋದು ಗೊತ್ತೇ ಇಲ್ಲ. ನನಗೆ ಲಂಚಕ್ಕರ ಬಂತಲ್ಲ ನಾಚಿಕೆ. ನಾಳೆ ಪೇಪರ್ಗೆ ಈ ಸುದ್ದಿ ಹಾಕ್ಬೇಕು. ನಾನು ತಪ್ಪದ ಒಂದೊಂದು ಅಕ್ಷರ ಕೂಡ್ಸ್ಕೊಂಡು ಓದ್ತೀನಿ ರೀ ಸಾಹೇಬ್ರ. ಎಲ್ಲರೂ ಕಾಪಿ ಕುಡಿಯೋಣ ಬರ್ರಿ. ತಂಗಿ, ಈ ನಿನ್ನ ಕಾಪಿ ತುಂಬಾ ಸಿಹಿಯಾಗಿತ್ತು. ಅದೇ ರೀತಿ ಈ ನಿನ್ನ ಬಾಯಿಂದ ಸಿಹಿಯಾದ ಹಾಡನಾಡಿ ಎಲ್ಲರ ಮನಸ್ಸನ್ನು ತಣಿಸಬಾರ್ದೆ. ಅಣ್ಣ, ನಿನಗೋಸ್ಕರ ನಾನು ಹಾಡೋದು ಹೆಚ್ಚ, ನೀನು ಕೇಳೋದು ಹೆಚ್ಚ. ನೀನು ಇಷ್ಟಂತೆ ಆಗ್ಲಣ್ಣ, ನಿನಗೋಸ್ಕರ ಕಾಲ ಮತ್ತೊಂದಿನ ಮಗಾಗಿ ಬಂತೋ ನಮ್ಮ ಈ ಜೀವನ ಒಂದಾಗಲೆಂದೋ ಕಷ್ಟ ಸುಖವೋ ಸಲು ದಿನವೋ ನಮ್ಮ ಬೀರಲಿಂಗೇಶ್ವರನ ಕೃಪೆಯಿರಲೇ. ನಮ್ಮ
ಬರಲಿ ನಾವೆಲ್ಲ ನೆಪಬಾರದು ನೀಡವ ಮತ್ತೆ ಕೆಳಗಾಗುವ ಈ ಹಾತದೆ ಕೊನೆ ಮೊದಲಿಲ್ಲದು ಎದುರಲ್ಲಿ ಪ್ರೀತಿ ಅನುರಾಗ ಮದೆ ಕಟ್ಟಿ ವರದಾನ ಕಾಲಚಕ್ರ ತಿರುಗಿ ನಮ್ಮನ್ನೇ ತೀರಿರು ಕಾಲಚಕ್ರ ತಿರುಗಿ ನಮ್ಮನ್ನೇ ತೀರಿರು ಆಗುವನ್ನು ಮಾಡಿದೆಯೋ ಸಮ್ಮಿನವಾಗಿ ಬಂದು ನಮ್ಮ ಈ ಜೀವ ಒಂದಾಗಲು ಸಮ್ಮಿನವಾಗಿ ಬಂದು ನಮ್ಮ ಈ ಜೀವ ಒಂದಾಗಲು ನೀಡಿನ ಗೋಗುಣವೆಲ್ಲ ಊಟಿ ಬಾಳದ ನಮಗಿಲ್ಲ ನೀಡಿನ ಗೋಗುಣವೆಲ್ಲ ಊಟಿ ಬಾಳದ ನಮಗಿಲ್ಲ ತುಂಬಿದ ಮನೆಯಂತೆ ಮುತ್ತುಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯಂತೆ ತುಂಬಿದ ನಡುವಂತೆ ನೀಡಿನ ಗೋಗುಣವೆಲ್ಲ ಬೇರೆಯಾಗಿ ನೀಡಿನ ಗೋಗುಣವೆಲ್ಲ ಬೇರೆಯಾಗಿ ರೀ ಏನ್ರಿ ನೀವು ಅಣ್ಣ ತಂಗಿನ ಡ್ಯಾನ್ಸ್ ಮಾಡಕಚ್ಚಿ ನೀವು ನೋಡಿದ್ರೆ ಕೈ ಕಟ್ ನಿಲ್ತೀರಾ ಅಲ್ಲಿ ಹಾಗೇನಿಲ್ಲ ವಿದ್ಯಾ, ಅದೆಲ್ಲ ನಿಮ್ಮ ಪೊಲೀಸ್ ಡ್ಯೂಟಿನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಮಣಿತನ ತರಬೇತಿ ನನಗೆ ಯಾವಾಗಲೂ ಡ್ಯಾನ್ಸ್ ಅಂದ್ರೆ ಆಗಿ ಬರೋದಿಲ್ಲ. ಇರಲಿ, ಯಾವಾಗ ನೋಡಿದ್ರು ಅಂತಿರ್ತಾರ ಪೊಲೀಸ್ನವ್ರು ಮದ್ವಿನೇ ಆಗ್ಬಾರ್ದು ಅಣ್ಣ. ಹೋಗಿ ಹೋಗಿ ಎಂತವನಿಗೆ ಕೊಟ್ಬಿಟ್ಟಿದ್ಯಾ ನೀನು? ಏನ್ ಮಾಡೋದಮ್ಮ, ನೀನೇ ಇಷ್ಟಪಟ್ಟಿದ್ದಲ್ವೇ? ಅದು ನನ್ನ ಕರ್ಮ, ನನ್ನ ಪ್ರಾರಬ್ಧ ಕರ್ಮ ಅಣ್ಣ, ನನ್ನ ಪ್ರಾರಬ್ಧ ಕರ್ಮ. ಯಾವಾಗಲೂ ಪೊಲೀಸರು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನೆಲೆಗೊಳಿಸಿರ್ತಾರೆ. ಹೌದ್ರಿ ಹೌದು. ಯಾಕೆಂದ್ರೆ ಅವರು ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರ ಸದೃಢವಾಗಿರಲೇಬೇಕು. ಇರಲಿ ಶಾಂತೇಶ, ನನಗೆ ಕರ್ತವ್ಯಕ್ಕೆ ವೇಳೆ ಆಗುತ್ತದೆ, ನಾನು ಇನ್ನು ಬರುತ್ತೇನೆ. ಮೊದಲು ಹೋಗಿಯಪ್ಪ, ಪುಣ್ಯ ಬರುತ್ತೆ. ಯಾವಾಗ ನೋಡಿದ್ರೆ ಕರ್ತವ್ಯ ಕರ್ತವ್ಯ ಕರ್ತವ್ಯ. ಮನೆಯಲ್ಲಿರೋ ಹೆಂಡ್ತಿನೇ ಮರ್ತು ಬಿಡ್ತಾರೆ ನಮ್ಮ ಯಜಮಾನ್ರು. ಅಣ್ಣ ಆವ ನಡಿ ಅಣ್ಣ, ಪ್ರವಾಸದಿಂದ ಬಂದು ತುಂಬಾ ಸುಸ್ತಾಗಿರುತ್ತೆ, ಬಟ್ಟೆ ಬದಲಾಯಿಸಿ ಸ್ನಾನ ಮಾಡುವಂತೆ. ಸರಿ ಅಮ್ಮ. ಪಂಪಾಪತಿ ಏನೋ ನೋಡ್ತಾ ಇದೆಯಾ? ಬೇಗ ಅಣ್ಣನಿಗೆ ನೀರು ಕಾಯಿಸ್ಕೊಡು. ಶಾಂತೇಶಪ್ಪಣ್ಣಾರ ಸ್ವಲ್ಪ ತೊಡೀರಿ, ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸೋದಿತ್ತು. ನಮ್ಮ ಸಾಯಿ ಬ್ರದರ್ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಮಾರ್ಕೆಟ್ಗೆ ಹೋದಾಗ ಪದ್ಮಾವತಿ ಅವರು ಭೇಟಿ ಆಗಿದ್ರು. ತಪ್ಪದ ಈ ಚೀಟಿ ನಿಮ್ಗೆ ಮುಟ್ಟಿಸಂತ ಕೊಟ್ಟರು, ತಗೊಳ್ರಿ ಈ ಚೀಟಿನ. ಪ್ರೀತಿಯ ಶಾಂತೇಶ್ ಅವರಿಗೆ ನಿಮ್ಮ ಪ್ರೀತಿಯ ಪದ್ಮಾಳ ಸವಿ ನೆನಪುಗಳು. ನಾನು ನಿನ್ನ ಪ್ರೇಮದ ವಿಷಯ ಅಷ್ಟೇ ಅಲ್ಲದೆ ನಮ್ಮಿಬ್ಬರ ಮದುವೆ ವಿಷಯ ಬಗ್ಗೆ ನಮ್ಮ ತಂದೆಯವ್ರಿಗೆ ತಿಳಿಸಿದ್ದೇನೆ. ಅವರು ಕೂಡ ವರನ್ನು ಪರೀಕ್ಷೆ ಮಾಡೋ ತನಕ ಯಾವ ಉತ್ತರ ಕೊಡೋದಿല്ലെಂದು ಹೇಳಿದ್ದಾರೆ. ಅದೇ ಕಾರಣ ದಯವಿಟ್ಟು ನಾಳೆ ತಪ್ಪದೆ ನೀವು ನಮ್ಮ ಮನೆಗೆ ಬರಲೇಬೇಕು. ನಿಮ್ಮ ಬರುವಿಕೆಗೆ ದಾರಿ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತೀನಿ. ನಿಮ್ಮ ಪ್ರೀತಿಯ ಪ್ರೇಯಸಿ ಪದ್ಮಾ. ಅಂತೂ ನಾನು ತಂದು ಕೊಟ್ಟ ಚೀಟಿ ನಿಮ್ಗೆ ಚಾನ್ಸ್ ಆತಲ್ರಿ ಸಾಹೇಬ್ರ. ಪಂಪಾಪತಿ ಬಾಯಿಲಿ ನೋಡು, ಈ ಗುಪ್ತ ವಿಷಯ ನನ್ನ ನಿನ್ನ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ಸ್ವಲ್ಪ ದಿನ ಅಷ್ಟೇ, ಆಯ್ತಾ? ಸರಿ. ಹುಟ್ಟಿದ ಊರಿಗೆ ಹೋದರ